ನಾವು ಯಾವಾಗ ಈ ಕಲರ್ ನೋಡೇ ಇಲ್ಲ. ಈ ಟೆರ್ರ ರಿಚ್ ಆಗಿದ ಮೇಲೆ ಕಲರ್ ನೋಡ್ರಿ, ಬಂಗಾರ ಬಂಗಾರ ಕಲರ್ ಇದ್ದಂಗೆ ಐತೆ. ಇದು ನಾವು ನಾಟಿ ಮಾಡಿ 15 ದಿನ ಆಯ್ತು ರೀ. 15 ದಿನದಲ್ಲಿ ಎರಡನೇ ಗೊಬ್ಬರದಲ್ಲಿ ಟೆರೆಸ್ ಹಾಕಿದೀವಿ. ಟೆರೆಸ್ ಹಾಕಿದ್ಮೇಲೆ ನಮಗೆ ಬೇರೂ ಚೆನ್ನಾಗಿ ಬಂತು, ಆಮೇಲೆ ಬಡ್ಡೆನೂ ಮಾಡ್ತು, ಅದರಿಂದ ಕಡ್ಡಿನೂ ಜಾಸ್ತಿ ಬಂದು ನಮಗೆ 30-35 ಬರ್ತು. ಈ ಸಲ ಏನಾಯ್ತಪ್ಪ ಅಂದ್ರೆ 40ರಿಂದ 45 ತನಕ ಕಡ್ಡಿ ಬಂದಿದೆ. ನಾವು ವರ್ಷ 40ರಿಂದ 40 ಚೀಲ ಬೆಳಿತಿದ್ವಿ. ಈ ಸಲ ಹೆಚ್ಚಿಗೆ ಆಗ್ಬೋದಂತ ನಮ್ಮ ನಿರೀಕ್ಷೆ ಇದೆ. ಒಂದು 45ರಿಂದ 50 ತನಕ ಆಗ್ಬೋದು. ಭಾಳ ಚೆನ್ನಾಗಿ ಬಂದಿದೆ ನೋಡ್ರಿ. ಇದರಿಂದ ನಮಗೆ ಭಾಳ ಲಾಭ ಆಗಿದೆ. ಇದರಿಂದ ಇನ್ನು ಹೆಚ್ಚಿಗಿನ್ನ ಮತ್ತೆ ಹುಮ್ಮಸ್ಸು ಇದೆ, ಜಾಸ್ತಿ ಬೆಳೆಸ್ಬೇಕಂತ, ಇನ್ನು ಜಾಸ್ತಿ ಉಪಯೋಗಿಸ್ಬೇಕಂತ ಅನ್ಸುತ್ತೆ. ನೆಕ್ಸ್ಟ್ ನಾನು ಈ ಸಲ ಒಂದು 10 ಎಕರೆಗೆ ಹಾಕಿದ್ದೆ, ನೆಕ್ಸ್ಟ್ ಒಂದು 20 ಎಕರೆಗೆ ಹಾಕ್ಬೇಕು ಅನ್ಕೊಂಡಿದ್ದೀನಿ ನೋಡ್ರಿ ನಾನು. ನೋಡ್ರಿ ಸರ್, ಇದು ಈ ಗದ್ದೆ ಕೂಡ ಹಾಕಿದ್ದೀವಿ ನಾವು ಟೆರ್ರ ರಿಚ್. ನೋಡ್ರಿ ಹೆಂಗಿದೆ, ನೋಡ್ರಿ ಕಲರ್ ನೋಡ್ರಿ ಹೆಂಗಿದೆ. ನಾವು ಯಾವಾಗ ಈ ಕಲರ್ ನೋಡೇ ಇಲ್ಲ. ಈ ಟೆರ್ರ ರಿಚ್ ಆಗಿದ ಮೇಲೆ ಕಲರ್ ನೋಡ್ರಿ, ಬಂಗಾರ ಬಂಗಾರ ಕಲರ್ ಇದ್ದಂಗೆ ಐತೆ. ನೋಡ್ರಿ ಕಾಳು ಹೆಂಗೈತೆ ನೋಡ್ರಿ. ಈಗ ಒಂದು ಎದೆ ಒಂದು ಹಸಿರು ಕಾಳು ಕೂಡ ಇಲ್ಲ, ಬಡ್ಡೆವರೆಗೆ ಕಾಳಿದೆ ಸರ್. ಇದು ನೋಡಿ ಸರ್, ಈಗ ಹಸಿರು ಕಾಳಂಬದೇ ಇಲ್ಲ ಇದರಲ್ಲಿ. ಬರ್ರಿ ಸರ್, ನಾವು ಈಗ ಕಟಾರ್ ಮಾಡ್ತಾ ಇದೀವಿ. ಟೆರ್ರ ರಿಚ್ ಎಷ್ಟು ಇಳುವರಿ ಬರ್ತಾ ಮತ್ತೆ ಗೊತ್ತಾಗುತ್ತೆ. ಬರ್ರಿ ಸರ್, ಇಲ್ಲೇ ಪಕ್ಕದಾಗ ಕಟಾವು ಮಾಡ್ತಾ ಇದೀವಿ ನಾವು. ನೀವು ನೋಡುವಂತ್ರಿ, ಗೊತ್ತಾಗತ್ತಲ್ಲ ನಿಮಗೆ. ನೋಡಿ ಸರ್, ಇದು ಕಟಾವು ಮಾಡಿದೀವಿ ಗದ್ದೆ. ಇದು ನಮಗೆ ವರ್ಷ ಅಲ್ಲಿ 40 ಚೀಲ ಬರ್ತಿತ್ತು ಎಕರೆಗೆ, ಈಗ 45 ಚೀಲ ಬಂದಿದೆ ಈಗ ಭತ್ತ. ಪರವಾಗಿಲ್ಲ ಸರ್, ತುಂಬ ಖುಷಿಯಾಗಿದ್ದೀವಿ ನಾವು ರೈತರು. ಈ ಸಲ ಭಾಳ ಚೆನ್ನಾಗಿ ಬಂದಿದೆ ಇಳುವರಿ. ಟೆರ್ರ ರಿಚ್ ಸೂಪರ್ ಆಗಿದೆ ಸರ್. ಟೆರ್ರ ರಿಚ್ ಅಂದರೆ ರೈತರಿಗೆ ಒಂದು ಆಯುಧ ಇದ್ದಂಗೆ ಇದು.